ಒಂದು ಸಂಚಿಕೆಯಲ್ಲಿ ಬರುವಂತಹ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತೆ ಬರುವಂತಹ ತಪ್ಪು ಪರಿಕಲ್ಪನೆಗಳು ಅಥವಾ ತಪ್ಪು ಗ್ರಹಿಕೆಗಳನ್ನು ನಾವು ಗುರುತಿಸಿದ್ದೇ ಆದಲ್ಲಿ ನಾವು ತರಗತಿ ಪ್ರಕ್ರಿಯೆಗಳಲ್ಲಿ ಮಕ್ಕಳು ಚಟುವಟಿಕೆಗಳನ್ನು ನಿರ್ವಹಿಸಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರುವಂತಹ ಮಕ್ಕಳು ಸ್ವತಃ ಮಾಡುವಂತಹ ತಪ್ಪು ಗ್ರಹಿಕೆಗಳು ತಪ್ಪುಗಳನ್ನು ನಾವು ಒಂದೆರಡು ಮೂರನ್ನು ನಾವು ಗಮನಿಸಿದ್ದೇ ಆದರೆ ಮೊದಲನೇ ತಪ್ಪು ಗ್ರಹಿಕೆ ಸ್ಥಾನ ಬೆಲೆಯನ್ನು ಗುರುತಿಸುವುದು. ಉದಾಹರಣೆಗೆ ಒಬ್ಬ ಮಗುವಿಗೆ 108 ಎಂಬ ಸಂಖ್ಯೆಯನ್ನು ಬರಿ ಅಂದರೆ ಆತ ಏನು ಮಾಡ್ತಾನೆ, 100 ಎಂಬ ಸಂಖ್ಯೆಯನ್ನು ಬರೆದುಬಿಟ್ಟು 8 ಅಂತ ಬರೀತಾನೆ. ಇದನ್ನು ನಾವು ಓದಿದಾಗ ಏನಾಗುತ್ತೆ, ಬಿಡಿ 10, 100, 1000 ಆಗುತ್ತೆ. ಇಂತಹ ತಪ್ಪು ಗ್ರಹಿಕೆಗಳು ಮಕ್ಕಳಲ್ಲಿ ಇರೋದ್ರಿಂದ ನಾವು ಆ ತರಗತಿ ಪ್ರಕ್ರಿಯೆಗಳಲ್ಲಿ ಇಂತಹ ತಪ್ಪುಗಳನ್ನು ನಾವು ಗುರುತಿಸಿ ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗತ್ತೆ, ಅದನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಂತರ ಮಕ್ಕಳು ಸಾಮಾನ್ಯವಾಗಿ ಸಂಖ್ಯಾ ಪದ್ಧತಿಗಳನ್ನು ಬಳಸಬೇಕಾದ್ರೆ ಅಂತಾರಾಷ್ಟ್ರೀಯ ಮತ್ತು ಭಾರತೀಯ ಸ್ಥಾನ ಬೆಲೆಯಲ್ಲಿನ ವ್ಯತ್ಯಾಸವನ್ನು ಅವರು ತಪ್ಪನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಸ್ಥಾನ ಬೆಲೆಯ ವ್ಯತ್ಯಾಸ. ಉದಾಹರಣೆಗೆ ನಾವು ಮಿಲಿಯನ್ ಅನ್ನೋ ಸ್ಥಾನವನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನೋಡಿದಾಗ ಭಾರತೀಯ ಸಂಖ್ಯೆ ಪದ್ಧತಿಯಲ್ಲಿ ಸರಿ ಸಮಾನವಾಗಿ 1 ಮಿಲಿಯನ್ನು 10 ಲಕ್ಷಕ್ಕೆ ಸಮಾನವಾಗಿರುತ್ತದೆ. ಈ ವ್ಯತ್ಯಾಸವನ್ನು ಗುರುತಿಸುವಲ್ಲೂ ಕೂಡ ಮಕ್ಕಳು ಆಗಾಗ್ಗೆ ತಪ್ಪುಗಳನ್ನು ಮಾಡ್ತಾ ಇರೋದು ನಾವು ನೋಡಬಹುದು. ಇಂತಹ ತಪ್ಪುಗಳನ್ನು ಕೂಡ ನಾವು ತಿದ್ದಬಹುದು. ಉದಾಹರಣೆಗೆ 1 ಲಕ್ಷ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ 100,000ಗಳಿಗೆ ಸಮನಾಗಿರುತ್ತದೆ. ಇವೆರಡರ ಸಾಮ್ಯತೆ ಮತ್ತು ವ್ಯತ್ಯಾಸವನ್ನು ಕೂಡ ನಾವು ಮಕ್ಕಳು ಭಾಳ ಸ್ಪಷ್ಟವಾಗಿ ಅರಿಯುವಂತೆ ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ತದನಂತರ 4 ರಿಂದ 5 ಅಂಕಿಗಳ ಬೆಲೆಯನ್ನು ಪದಗಳಲ್ಲಿ ಬರೆಯುವಲ್ಲಿ ನಾನು ಉದಾಹರಣೆಗೆ 3, 4, 7, 8, 9 ಈ ದತ್ತ ಸಂಖ್ಯೆಯನ್ನು ಗುಂಪು ಅಲ್ಪವಿರಾಮ ಹಾಕಿ ನಾನು ಕೊಟ್ಟಿದ್ರೂ ಕೂಡ ಕೆಲವು ಮಕ್ಕಳು ಈ ದತ್ತ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆಯುವಂತಹ ಸಂದರ್ಭ ಇರಬಹುದು. ಏಕೆಂದರೆ ಆ ಮಕ್ಕಳಲ್ಲಿ ಸ್ಪಷ್ಟತೆ ಇರೋದಿಲ್ಲ. ದತ್ತ ಸಂಖ್ಯೆಯನ್ನು ಯಾವ ಪದ್ಧತಿಯಲ್ಲಿ ಗುಂಪು ಅಲ್ಪವಿರಾಮ ಹಾಕಲಾಗಿದೆ ಅದರ ಸ್ಪಷ್ಟತೆ ಇದ್ದರೆ ಆ ಮಗು ಭಾಳ ಸುಲಭವಾಗಿ ಭಾರತೀಯ ಸಂಖ್ಯಾ ಪದ್ಧತಿ ಅಥವಾ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಪದಗಳಲ್ಲಿ ಬರೆಯುವುದನ್ನು ಭಾಳ ಸುಲಭವಾಗಿ ಕಲಿಬೋದು. ನಂತರ 2 ಮತ್ತು 3 ಅಂಕಿಗಳ ಸಂಕಲನ. 2 ಅಂಕಿ ಮತ್ತು 3 ಅಂಕಿ ಉದಾಹರಣೆಗೆ 425ಕ್ಕೆ 28ನ್ನು ಕೂಡುವಂಥ ಸಂದರ್ಭದಲ್ಲಿ 28ನ್ನು ಈ ರೀತಿಯಾಗಿ ಬರೆಯಬಹುದು. ಏಕೆಂದರೆ ಆ ವಿದ್ಯಾರ್ಥಿಗಳಿಗೆ ಸ್ಥಾನ ಅಂಕಿಗಳನ್ನು ಬರೀಬೇಕಾದರೆ ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ನಾವು ಬರೆದುಕೊಂಡು ಸಂಕಲನ ಮಾಡಬೇಕು ಅನ್ನೋ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಇಲ್ಲದಿದ್ದ ಕಾರಣ ಈ ತಪ್ಪು ಕೂಡ ಸಂಭವಿಸಬಹುದು. ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ನಾವು ತರಗತಿಯಲ್ಲಿ ತಿದ್ದಬೇಕಾಗತ್ತೆ. ತದನಂತರ ಮತ್ತೊಂದು ತಪ್ಪು ಗ್ರಹಿಕೆಯನ್ನು ನಾನು ಗಮನಿಸಿದ್ದೆ ಆದರೆ 3ಕ್ಕಿಂತ ಹೆಚ್ಚು ಅಂಕಿಗಳ ಮೂಲಕ್ರಿಯೆಗಳು. 3ಕ್ಕಿಂತ ಹೆಚ್ಚು ಅಂಕಿಗಳ ಮೂಲಕ್ರಿಯೆಗಳನ್ನು ಮಾಡಬೇಕಾದ್ರೆ ಸಂಕಲನ ಆಗಿರ್ಬೋದು, ವ್ಯವಕಲನ ಆಗಿರ್ಬೋದು, ಗುಣಾಕಾರ ಆಗಿರ್ಬೋದು. ತದನಂತರ ದಶಮಾಂಶಗಳ ಸಂಖ್ಯೆಗಳ ಮೂಲಕ್ರಿಯೆಗಳು. ದಶಮಾಂಶ ಸಂಖ್ಯೆಗಳು ಅವರು ಮುಂದಿನ ತರಗತಿಯಲ್ಲಿ ಅಲ್ಲಿ ಕಲಿತರೂ ಕೂಡ ಅವುಗಳನ್ನು ಕೂಡ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದುಕೊಂಡು ಆ ಮೂಲಕ್ರಿಯೆಗಳನ್ನು ಮಾಡುವಂಥದ್ದನ್ನು ನಾವು ಮಕ್ಕಳಿಗೆ ಸರಿಯಾಗಿ ತಿಳಿದು ಹೇಳಿದ್ದಲ್ಲಿ ಯಾವ ತಪ್ಪುಗಳ ಸಂಖ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು. ಇದಿಷ್ಟು ಯಾಕೆಂದರೆ ಸ್ಪಷ್ಟವಾಗಿ ನಾವು ಕೊಡುವಂಥ ಮಾರ್ಗದರ್ಶನ ಸ್ಪಷ್ಟವಾಗಿದ್ದರೆ ಆ ತಪ್ಪುಗಳ ಸಂಖ್ಯೆನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ.